ದಸರಾದ ಮೆರುಗನ್ನ ಹೆಚ್ಚಿಸುವಂತಹ ಸಾಂಸ್ಕೃತಿಕ ಕಲಾ ತಂಡಗಳು, ಕಲಾವಿದರು, ಆ ಮೆರುಗನ್ನ ನೋಡುವಂತಹ ಕಣ್ಣುಗಳು ನಾವೆಲ್ಲ ಪಾವನ. ಬೇರೆ ಬೇರೆ ಊರುಗಳಿಂದ, ರಾಜ್ಯದ ಮೂಲೆ ಮೂಲೆಗಳಿಂದ, ದೇಶದ ಬೇರೆ ಬೇರೆ ಕಡೆಗಳಿಂದ ದಸರಾದ ಮೆರುಗನ್ನ ನೋಡಬೇಕು ಅಂತ ಬರ್ತಾರೆ. ನಾಡ ಹಬ್ಬ ದಸರಾದ ಸಂಭ್ರಮಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವೆಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದೀವಿ. ನೋಡಿ, ಇದು ಜಗ್ಗಲಗಿ ಬೆಳಗಾವಿಯಿಂದ ಬಂದಿರುವಂಥ ತಂಡ. ಇವತ್ತು ಮೆರವಣಿಗೆ ತಾಯಿ ಚಾಮುಂಡೇಶ್ವರಿಯನ್ನ ಹೊತ್ತು ಕಲಾ ತಂಡಗಳು ಯಾವಾಗ ಮೆರವಣಿಗೆನ ಹೋಗ್ತಾವಲ್ಲ, ಆ ಮೆರವಣಿಗೆಯ ಜೊತೆಗೆ ಜಂಬೂ ಸವಾರಿಯ ಜೊತೆಗೆ ಈ ಸಾಂಸ್ಕೃತಿಕ ಕಲಾ ತಂಡಗಳು ಈ ಮೆರುಗನ್ನ ಹೆಚ್ಚಿಸ್ತವೆ. ಜಗ್ಗಲಗಿ ಅಂತೇಳಿ ಹೇಳ್ತಾರೆ ಇದನ್ನ. ಒಂದು ಕೈಯಲ್ಲಿ ನೋಡಿ ಹಲಗೆಯನ್ನ ಬಡಿತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಕುಣಿತಾ ಇರುವಂತ ದೃಶ್ಯ. ಬೆಳಗಾವಿಯಿಂದ ಬಂದವರು ಇವರು. ದಸರಾದ ಜಂಬೂ ಸವಾರಿಯ ಮೆರುಗನ್ನ ಇವರು ಹೆಚ್ಚಿಸ್ತಾರೆ. ಅವ್ರನ್ನ ನಾನು ಮಾತಾಡಿಸ್ತೀನಿ, ಏನು ಎತ್ತ ಹೇಗೆ ಅನ್ನೋದನ್ನ ನಾವು ಮಾತಾಡ್ತೀನಿ. ಎಲ್ಲಿಂದ ಬಂದಿದ್ದೀರಿ ತಾವು? ಏನಿದು? ಜಗ್ಗಲಿಗೆ. ಜಗ್ಗಲಿಗೆಯಾ? ಬೆಳಗಾವಿ. ಎಷ್ಟು ಜನ ಇದ್ದೀರಿ ತಮ್ಮ ತಂಡ? 15 ಜನ. ಎಷ್ಟೇ ಶೋ ತಮ್ಗೆ? ಎಷ್ಟನೇ? ಐದನೇ. ಹೌದೌದು, ಹೇಳಿ, ಎಷ್ಟು ವಿಶೇಷವಾಗಿದೆ ಇದು? ತುಂಬ ವಿಶೇಷವಾಗಿದೆ. ಇದು ನಾವು ಇದು 5ನೇ ಬಾರಿ ನಾವು ಆಯ್ಕೆ ಆಗಿರೋದು ಇಲ್ಲಿ ಮೈಸೂರು ದಸರಾಗೆ. ನಾವು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಗುಂಡೇನಟ್ಟಿ ಹಳ್ಳಿಯಿಂದ ವಿಠಲ್ ಅವರ ಮುಂದಾಳತ್ವದಿಂದ 15 ಜನ ಸದಸ್ಯರು ಇಲ್ಲಿ ಆಯ್ಕೆಯಾಗಿ ಇದು 5ನೇ ಬಾರಿ ದಸರಾ ಮೆರವಣಿಗೆಯಲ್ಲಿ ಭಾಗಿಯಾಗಿ ನಮ್ಗೆ ಎಷ್ಟು ಹೆಮ್ಮೆ ಇದೆ. ನಾಡ ಹಬ್ಬ ದಸರಾದ ಈ ವೈಭವದಲ್ಲಿ, ಉತ್ಸವದಲ್ಲಿ ತಾವಿದ್ದೀರಿ. ನಮಗೆ ಇದು ತುಂಬಾ ಹೆಮ್ಮೆಯ ವಿಷಯ. ಇದು ನಮಗೆ ತುಂಬಾ ಹೆಮ್ಮೆಯ ವಿಷಯವಾಗಿದೆ. ಎಷ್ಟು ಜನ ಇದ್ದೀರಿ ತಾವು? ನಾವು 15 ಜನದ ವಿಠಲ್ ಅವರಾದಿ ಅವರ ಮುಂದಾಳತ್ವದಲ್ಲಿ 15 ಜನರ ತಂಡ ಆಯ್ಕೆಯಾಗಿದೆ. ನೋಡಿ, ದಸರಾದ ಈ ಮೆರವಣಿಗೆಗೆ ನಾವು ಆಯ್ಕೆ ಆಗಿರೋದು ನಮ್ಗೆ ಹೆಮ್ಮೆ ಆಗಿದೆ, ಬಹಳ ವಿಶೇಷವಾಗಿದೆ. ಜಗ್ಗಲಗೆ ಬೆಳಗಾವಿ ಭಾಗದವರು ನಮ್ಮ ಕರ್ನಾಟಕದ ಕಲ್ಚರ್ ಏನು ಅಂತೇಳಿ ಅನಾವರಣ ಆಗುವಂತ ಸಮಯ ಇದು. ಅದು ಜಂಬೂ ಸವಾರಿಯ ಈ ಮೆರವಣಿಗೆಯಲ್ಲಿ. ಇವರೆಲ್ಲರೂ ಬೆಳಗಾವಿಯಿಂದ ಬಂದವರು. ಒಂದ್ಸಲ ಏನಾದ್ರು ಒಂದು ಕೂಗ್ಬಿಡಿ ಅಲ್ಲ. ಶ್ರೀ ಬಸವೇಶ್ವರ ಚಂದ್ ಬಸವೇಶ್ವರ ಮಹಾರಾಜ್ ಕಿ, ಶ್ರೀ ಚಂದ್ ಬಸವೇಶ್ವರ ಮಹಾರಾಜ್ ಕಿ, ಶ್ರೀ ಚಂದ್ ಬಸವೇಶ್ವರ ಮಹಾರಾಜ್ ಕಿ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು. ದಸರಾದ ಮೆರುಗನ್ನ ಹೆಚ್ಚಿಸುವಂತಹ ಸಾಂಸ್ಕೃತಿಕ ಕಲಾ ತಂಡಗಳು, ಕಲಾವಿದರು, ಆ ಮೆರುಗನ್ನ ನೋಡುವಂತಹ ಕಣ್ಣುಗಳು ನಾವೆಲ್ಲ ಪಾವನ. ಬೇರೆ ಬೇರೆ ಊರುಗಳಿಂದ, ರಾಜ್ಯದ ಮೂಲೆ ಮೂಲೆಗಳಿಂದ, ದೇಶದ ಬೇರೆ ಬೇರೆ ಕಡೆಗಳಿಂದ ದಸರಾದ ಮೆರುಗನ್ನ ನೋಡಬೇಕು ಅಂತ ಬರ್ತಾರೆ. ನಾಡ ಹಬ್ಬ ದಸರಾದ ಸಂಭ್ರಮಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವೆಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದೀವಿ. ನೋಡಿ, ಇದು ಜಗ್ಗಲಗಿ ಬೆಳಗಾವಿಯಿಂದ ಬಂದಿರುವಂಥ ತಂಡ. ಇವತ್ತು ಮೆರವಣಿಗೆ ತಾಯಿ ಚಾಮುಂಡೇಶ್ವರಿಯನ್ನ ಹೊತ್ತು ಕಲಾ ತಂಡಗಳು ಯಾವಾಗ ಮೆರವಣಿಗೆನ ಹೋಗ್ತಾವಲ್ಲ, ಆ ಮೆರವಣಿಗೆಯ ಜೊತೆಗೆ ಜಂಬೂ ಸವಾರಿಯ ಜೊತೆಗೆ ಈ ಸಾಂಸ್ಕೃತಿಕ ಕಲಾ ತಂಡಗಳು ಈ ಮೆರುಗನ್ನ ಹೆಚ್ಚಿಸ್ತವೆ. ಜಗ್ಗಲಗಿ ಅಂತೇಳಿ ಹೇಳ್ತಾರೆ ಇದನ್ನ. ಒಂದು ಕೈಯಲ್ಲಿ ನೋಡಿ ಹಲಗೆಯನ್ನ ಬಡಿತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಕುಣಿತಾ ಇರುವಂತ ದೃಶ್ಯ. ಬೆಳಗಾವಿಯಿಂದ ಬಂದವರು ಇವರು. ದಸರಾದ ಜಂಬೂ ಸವಾರಿಯ ಮೆರುಗನ್ನ ಇವರು ಹೆಚ್ಚಿಸ್ತಾರೆ. ಅವ್ರನ್ನ ನಾನು ಮಾತಾಡಿಸ್ತೀನಿ, ಏನು ಎತ್ತ ಹೇಗೆ ಅನ್ನೋದನ್ನ ನಾವು ಮಾತಾಡ್ತೀನಿ. ಎಲ್ಲಿಂದ ಬಂದಿದ್ದೀರಿ ತಾವು? ಏನಿದು? ಜಗ್ಗಲಿಗೆ. ಜಗ್ಗಲಿಗೆಯಾ? ಬೆಳಗಾವಿ. ಎಷ್ಟು ಜನ ಇದ್ದೀರಿ ತಮ್ಮ ತಂಡ? 15 ಜನ. ಎಷ್ಟೇ ಶೋ ತಮ್ಗೆ? ಎಷ್ಟನೇ? ಐದನೇ. ಹೌದೌದು, ಹೇಳಿ, ಎಷ್ಟು ವಿಶೇಷವಾಗಿದೆ ಇದು? ತುಂಬಾ ವಿಶೇಷವಾಗಿದೆ. ಇದು ನಾವು ಇದು 5ನೇ ಬಾರಿ ನಾವು ಆಯ್ಕೆ ಆಗಿರೋದು ಇಲ್ಲಿ ಮೈಸೂರು ದಸರಾಗೆ. ನಾವು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಗುಂಡೇನಟ್ಟಿ ಹಳ್ಳಿಯಿಂದ ವಿಠಲ್ ಅವರ ಮುಂದಾಳತ್ವದಿಂದ 15 ಜನ ಸದಸ್ಯರು ಇಲ್ಲಿ ಆಯ್ಕೆಯಾಗಿ ಇದು 5ನೇ ಬಾರಿ ದಸರಾ ಮೆರವಣಿಗೆಯಲ್ಲಿ ಭಾಗಿಯಾಗಿ ನಮ್ಗೆ ಎಷ್ಟು ಹೆಮ್ಮೆ ಇದೆ. ನಾಡ ಹಬ್ಬ ದಸರಾದ ಈ ವೈಭವದಲ್ಲಿ, ಉತ್ಸವದಲ್ಲಿ ತಾವಿದ್ದೀರಿ. ನಮಗೆ ಇದು ತುಂಬಾ ಹೆಮ್ಮೆಯ ವಿಷಯ. ಇದು ನಮಗೆ ತುಂಬಾ ಹೆಮ್ಮೆಯ ವಿಷಯವಾಗಿದೆ. ಎಷ್ಟು ಜನ ಇದ್ದೀರಿ ತಾವು? ನಾವು 15 ಜನದ ವಿಠಲ್ ಅವರಾದಿ ಅವರ ಮುಂದಾಳತ್ವದಲ್ಲಿ 15 ಜನರ ತಂಡ ಆಯ್ಕೆಯಾಗಿದೆ. ನೋಡಿ, ದಸರಾದ ಈ ಮೆರವಣಿಗೆಗೆ ನಾವು ಆಯ್ಕೆ ಆಗಿರೋದು ನಮ್ಗೆ ಹೆಮ್ಮೆ ಆಗಿದೆ, ಬಹಳ ವಿಶೇಷವಾಗಿದೆ. ಜಗ್ಗಲಗೆ ಬೆಳಗಾವಿ ಭಾಗದವರು ನಮ್ಮ ಕರ್ನಾಟಕದ ಕಲ್ಚರ್ ಏನು ಅಂತೇಳಿ ಅನಾವರಣ ಆಗುವಂತ ಸಮಯ ಇದು. ಅದು ಜಂಬೂ ಸವಾರಿಯ ಈ ಮೆರವಣಿಗೆಯಲ್ಲಿ. ಇವರೆಲ್ಲರೂ ಬೆಳಗಾವಿಯಿಂದ ಬಂದವರು. ಒಂದ್ಸಲ ಏನಾದ್ರು ಒಂದು ಕೂಗ್ಬಿಡಿ ಅಲ್ಲ. ಶ್ರೀ ಬಸವೇಶ್ವರ ಚಂದ್ ಬಸವೇಶ್ವರ ಮಹಾರಾಜ್ ಕಿ, ಶ್ರೀ ಚಂದ್ ಬಸವೇಶ್ವರ ಮಹಾರಾಜ್ ಕಿ, ಶ್ರೀ ಚಂದ್ ಬಸವೇಶ್ವರ ಮಹಾರಾಜ್ ಕಿ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು. ದಸರಾದ ಮೆರುಗನ್ನ ಹೆಚ್ಚಿಸುವಂತಹ ಸಾಂಸ್ಕೃತಿಕ ಕಲಾ ತಂಡಗಳು, ಕಲಾವಿದರು, ಆ ಮೆರುಗನ್ನ ನೋಡುವಂತಹ ಕಣ್ಣುಗಳು ನಾವೆಲ್ಲ ಪಾವನ. ಬೇರೆ ಬೇರೆ ಊರುಗಳಿಂದ, ರಾಜ್ಯದ ಮೂಲೆ ಮೂಲೆಗಳಿಂದ, ದೇಶದ ಬೇರೆ ಬೇರೆ ಕಡೆಗಳಿಂದ ದಸರಾದ ಮೆರುಗನ್ನ ನೋಡಬೇಕು ಅಂತ ಬರ್ತಾರೆ. ನಾಡ ಹಬ್ಬ ದಸರಾದ ಸಂಭ್ರಮಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವೆಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದೀವಿ. ನೋಡಿ, ಇದು ಜಗ್ಗಲಗಿ ಬೆಳಗಾವಿಯಿಂದ ಬಂದಿರುವಂಥ ತಂಡ. ಇವತ್ತು
ಮೆರವಣಿಗೆ ತಾಯಿ ಚಾಮುಂಡೇಶ್ವರಿಯನ್ನ ಹೊತ್ತು ಕಲಾ ತಂಡಗಳು ಯಾವಾಗ ಮೆರವಣಿಗೆ ಹೋಗ್ತಾವಲ್ಲ, ಆ ಮೆರವಣಿಗೆಯ ಜೊತೆಗೆ ಜಂಬೂ ಸವಾರಿಯ ಜೊತೆಗೆ ಈ ಸಾಂಸ್ಕೃತಿಕ ಕಲಾ ತಂಡಗಳು ಈ ಮೆರುಗನ್ನ ಹೆಚ್ಚಿಸ್ತವೆ. ಜಗ್ಗಲಗೆ ಅಂತೇಳಿ ಹೇಳ್ತಾರೆ ಇದನ್ನ. ಒಂದು ಕೈಯಲ್ಲಿ ನೋಡಿ ಹಲಗೆಯನ್ನ ಬಡಿತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಕುಣಿತಾ ಇರುವಂತ ದೃಶ್ಯ. ಬೆಳಗಾವಿಯಿಂದ ಬಂದವರು ಇವರು. ದಸರಾದ ಜಂಬೂ ಸವಾರಿಯ ಮೆರುಗನ್ನ ಇವರು ಹೆಚ್ಚಿಸ್ತಾರೆ. ಅವ್ರನ್ನ ನಾನು ಮಾತಾಡಿಸ್ತೀನಿ, ಏನು ಎತ್ತ ಹೇಗೆ ಅನ್ನೋದನ್ನ ತಾವು ಮಾತಾಡ್ತೀನಿ. ಎಲ್ಲಿಂದ ಬಂದಿದ್ದೀರಿ ತಾವು? ನಾವು ಇದು ಮೈಸೂರು ಏನಿದು? ಜಗ್ಗಲ್ಗೆ. ಜಗ್ಗಲಿಗೆಯಾ? ಬೆಳಗಾವಿ. ಎಷ್ಟು ಜನ ಇದ್ದೀರಿ ತಮ್ಮ ತಂಡ? 15 ಜನ. ಎಷ್ಟೇ ಶೋ ತಮ್ಗೆ? ಎಷ್ಟನೇ? ಐದನೇ. ಹೌದೌದು, ಹೇಳಿ, ಎಷ್ಟು ವಿಶೇಷವಾಗಿದೆ ಇದು? ತುಂಬ ವಿಶೇಷವಾಗಿದೆ. ಇದು ನಾವು ಇದು 5ನೇ ಬಾರಿ ನಾವು ಆಯ್ಕೆ ಆಗಿರೋದು ಇಲ್ಲಿ ಮೈಸೂರು ದಸರಾಗೆ. ನಾವು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಗುಂಡೇನಟ್ಟಿ ಹಳ್ಳಿಯಿಂದ ವಿಠಲ್ ಅವರ ಮುಂದಾಳತ್ವದಿಂದ 15 ಜನ ಸದಸ್ಯರು ಇಲ್ಲಿ ಆಯ್ಕೆಯಾಗಿ ಇದು 5ನೇ ಬಾರಿ ದಸರಾ ಮೆರವಣಿಗೆಯಲ್ಲಿ ಭಾಗಿಯಾಗಿ ನಮ್ಗೆ ಎಷ್ಟು ಹೆಮ್ಮೆ ಇದೆ. ನಾಡ ಹಬ್ಬ ದಸರಾದ ಈ ವೈಭವದಲ್ಲಿ, ಉತ್ಸವದಲ್ಲಿ ತಾವಿದ್ದೀರಿ. ನಮಗೆ ಇದು ತುಂಬಾ ಹೆಮ್ಮೆಯ ವಿಷಯ. ಇದು ನಮಗೆ ತುಂಬಾ ಹೆಮ್ಮೆಯ ವಿಷಯವಾಗಿದೆ. ಎಷ್ಟು ಜನ ಇದ್ದೀರಿ ತಾವು? ನಾವು 15 ಜನದ ವಿಠಲ್ ಅವರಾದಿ ಅವರ ಮುಂದಾಳತ್ವದಲ್ಲಿ 15 ಜನರ ತಂಡ ಆಯ್ಕೆಯಾಗಿದೆ. ನೋಡಿ, ದಸರಾದ ಈ ಮೆರವಣಿಗೆಗೆ ನಾವು ಆಯ್ಕೆ ಆಗಿರೋದು ನಮ್ಗೆ ಹೆಮ್ಮೆ ಆಗಿದೆ, ಬಹಳ ವಿಶೇಷವಾಗಿದೆ. ಜಗ್ಗಲಗೆ ಬೆಳಗಾವಿ ಭಾಗದವರು ನಮ್ಮ ಕರ್ನಾಟಕದ ಕಲ್ಚರ್ ಏನು ಅಂತೇಳಿ ಅನಾವರಣ ಆಗುವಂತ ಸಮಯ ಇದು. ಅದು ಜಂಬೂ ಸವಾರಿಯ ಈ ಮೆರವಣಿಗೆಯಲ್ಲಿ. ಇವರೆಲ್ಲರೂ ಬೆಳಗಾವಿಯಿಂದ ಬಂದವರು. ಒಂದ್ಸಲ ಏನಾದ್ರು ಒಂದು ಕೂಗ್ಬಿಡಿ ಅಲ್ಲ. ಶ್ರೀ ಬಸವೇಶ್ವರ ಚನ್ನಬಸವೇಶ್ವರ ಮಹಾರಾಜ್ ಕಿ, ಶ್ರೀ ಚನ್ನಬಸವೇಶ್ವರ ಮಹಾರಾಜ್ ಕಿ, ಶ್ರೀ ಚನ್ನಬಸವೇಶ್ವರ ಮಹಾರಾಜ್ ಕಿ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು. ದಸರಾದ ಮೆರುಗನ್ನ ಹೆಚ್ಚಿಸುವಂತಹ ಸಾಂಸ್ಕೃತಿಕ ಕಲಾ ತಂಡಗಳು, ಕಲಾವಿದರು, ಆ ಮೆರುಗನ್ನ ನೋಡುವಂತಹ ಕಣ್ಣುಗಳು ನಾವೆಲ್ಲ ಪಾವನ. ಬೇರೆ ಬೇರೆ ಊರುಗಳಿಂದ, ರಾಜ್ಯದ ಮೂಲೆ ಮೂಲೆಗಳಿಂದ, ದೇಶದ ಬೇರೆ ಬೇರೆ ಕಡೆಗಳಿಂದ ದಸರಾದ ಮೆರುಗನ್ನ ನೋಡಬೇಕು ಅಂತ ಬರ್ತಾರೆ. ನಾಡ ಹಬ್ಬ ದಸರಾದ ಸಂಭ್ರಮಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವೆಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದೀವಿ. ನೋಡಿ, ಇದು ಜಗ್ಗಲಗಿ ಬೆಳಗಾವಿಯಿಂದ ಬಂದಿರುವಂತ ತಂಡ. ಇವರು ಇವತ್ತು ಮೆರವಣಿಗೆ ತಾಯಿ ಚಾಮುಂಡೇಶ್ವರಿಯನ್ನ ಹೊತ್ತು ಕಲಾ ತಂಡಗಳು ಯಾವಾಗ ಮೆರವಣಿಗೆ ಹೋಗ್ತಾವಲ್ಲ, ಆ ಮೆರವಣಿಗೆಯ ಜೊತೆಗೆ ಜಂಬೂ ಸವಾರಿಯ ಜೊತೆಗೆ ಈ ಸಾಂಸ್ಕೃತಿಕ ಕಲಾ ತಂಡಗಳು ಈ ಮೆರುಗನ್ನ ಹೆಚ್ಚಿಸ್ತವೆ. ಜಗ್ಗಲಗೆ ಅಂತೇಳಿ ಹೇಳ್ತಾರೆ ಇದನ್ನ. ಒಂದು ಕೈಯಲ್ಲಿ ನೋಡಿ ಹಲಗೆಯನ್ನ ಬಡಿತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಕುಣಿತಾ ಇರುವಂತ ದೃಶ್ಯ. ಬೆಳಗಾವಿಯಿಂದ ಬಂದವರು ಇವರು. ದಸರಾದ ಜಂಬೂ ಸವಾರಿಯ ಮೆರುಗನ್ನ ಇವರು ಹೆಚ್ಚಿಸ್ತಾರೆ. ಅವ್ರನ್ನ ನಾನು ಮಾತಾಡಿಸ್ತೀನಿ, ಏನು ಎತ್ತ ಹೇಗೆ ಅನ್ನೋದನ್ನ ತಾವು ಮಾತಾಡ್ತೀನಿ. ಎಲ್ಲಿಂದ ಬಂದಿದ್ದೀರಿ ತಾವು? ನಾವು ಇದು ಮೈಸೂರು. ಏನಿದು? ಜಗ್ಗಲ್ಗೆ. ಜಗ್ಗಲಿಗೆಯಾ? ಬೆಳಗಾವಿ. ಎಷ್ಟು ಜನ ಇದ್ದೀರಿ ತಮ್ಮ ತಂಡ? 15 ಜನ. ಎಷ್ಟೇ ಶೋ ತಮ್ಗೆ? ಎಷ್ಟನೇ? ಐದನೇ. ಹೌದೌದು, ಹೇಳಿ, ಎಷ್ಟು ವಿಶೇಷವಾಗಿದೆ ಇದು? ತುಂಬಾ ವಿಶೇಷವಾಗಿದೆ. ಇದು ನಾವು ಇದು 5ನೇ ಬಾರಿ ನಾವು ಆಯ್ಕೆ ಆಗಿರೋದು ಇಲ್ಲಿ ಮೈಸೂರು ದಸರಾಗೆ. ನಾವು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಗುಂಡೇನಟ್ಟಿ ಹಳ್ಳಿಯಿಂದ ವಿಠಲ್ ಅವರ ಮುಂದಾಳತ್ವದಿಂದ 15 ಜನ ಸದಸ್ಯರು ಇಲ್ಲಿ ಆಯ್ಕೆಯಾಗಿ ಇದು 5ನೇ ಬಾರಿ ದಸರಾ ಮೆರವಣಿಗೆಯಲ್ಲಿ ಭಾಗಿಯಾಗಿ ನಮ್ಗೆ ಎಷ್ಟು ಹೆಮ್ಮೆ ಇದೆ. ನಾಡ ಹಬ್ಬ ದಸರಾದ ಈ ವೈಭವದಲ್ಲಿ, ಉತ್ಸವದಲ್ಲಿ ತಾವಿದ್ದೀರಿ. ನಮಗೆ ಇದು ತುಂಬಾ ಹೆಮ್ಮೆಯ ವಿಷಯ. ಇದು ನಮಗೆ ತುಂಬಾ ಹೆಮ್ಮೆಯ ವಿಷಯವಾಗಿದೆ. ಎಷ್ಟು ಜನ ಇದ್ದೀರಿ ತಾವು? ನಾವು 15 ಜನದ ವಿಠಲ್ ಅವರಾದಿ ಅವರ ಮುಂದಾಳತ್ವದಲ್ಲಿ 15 ಜನರ ತಂಡ ಆಯ್ಕೆಯಾಗಿದೆ. ನೋಡಿ, ದಸರಾದ ಈ ಮೆರವಣಿಗೆಗೆ ನಾವು ಆಯ್ಕೆ ಆಗಿರೋದು ನಮ್ಗೆ ಹೆಮ್ಮೆ ಆಗಿದೆ, ಬಹಳ ವಿಶೇಷವಾಗಿದೆ. ಜಗ್ಗಲಗೆ ಬೆಳಗಾವಿ ಭಾಗದವರು ನಮ್ಮ ಕರ್ನಾಟಕದ ಕಲ್ಚರ್ ಏನು ಅಂತೇಳಿ ಅನಾವರಣ ಆಗುವಂತ ಸಮಯ ಇದು. ಅದು ಜಂಬೂ ಸವಾರಿಯ ಈ ಮೆರವಣಿಗೆಯಲ್ಲಿ. ಇವರೆಲ್ಲರೂ ಬೆಳಗಾವಿಯಿಂದ ಬಂದವರು. ಒಂದ್ಸಲ ಏನಾದ್ರು ಒಂದು ಕೂಗ್ಬಿಡಿ ಅಲ್ಲ. ಶ್ರೀ ಬಸವೇಶ್ವರ ಚನ್ನಬಸವೇಶ್ವರ ಮಹಾರಾಜ್ ಕಿ, ಶ್ರೀ ಚನ್ನಬಸವೇಶ್ವರ ಮಹಾರಾಜ್ ಕಿ, ಶ್ರೀ ಚನ್ನಬಸವೇಶ್ವರ ಮಹಾರಾಜ್ ಕಿ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಮೈಸೂರು.